ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತಿನ ದಿನ ಏನೇನಾಯಿತು ಅಂತ ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ. ಇವಾಗ ಟೈಮ್ ಬಂದು 7:30 ಆಗೈತೆ. ಇವಾಗ ಎದ್ದು ಅಂಡೆ ಒಲೆಗೆ ಉರಿ ಹಾಕ್ತಾ ಇದ್ದೀವಿ. ಅಷ್ಟು ಕೆಲಸ ಇದ್ದೇನೆ. ಇವಳು ನಮ್ಮ ಲೂಸಿಯಾ. ಗೈಸ್ ನೋಡಿ, ನಮ್ಮಮ್ಮ ಸೀರೆ ಉಟ್ತಾವ್ರೆ ಮದ್ವೆಗೆ ಉಟ್ಕೊಂಡು ಹೋಗೋಕ್ಕೆ. ಯಾವ್ದು ಉಟ್ಕೊಂಡು ಹೋಗದ ಅಂತ ಇವಾಗ ಹುಡುಕ್ತಾವ್ರೆ. ತಲೆಗೊಂದು ಸ್ವಲ್ಪ ಏರ್ ಡ್ರೈ ಹಾಕೊಂಡವ್ರೆ. ಎಲ್ಲರೂ ಫೋನಲ್ಲಿ ರೀಲ್ಸ್ ನೋಡಿದ್ರೆ ಇವ್ನು ಟಿವಿಲೇ ರೀಲ್ಸ್ ನೋಡ್ಕೊಂಡು ಕೂತವ್ನು. ಬೆಳಗ್ಗೆ ಎದ್ದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಟ್ಟು ನೋಡಿ ಇವ್ನ ಸರಿಯಾಗಿ ನೋಡ್ಕೊಳ್ಳಿ ಮಕ್ಕವ. ಫಸ್ಟು ಟೀ ಕಾಯಿಸ್ಬೇಕು. ಸೊ ಹಾಲು ಉಗ್ತಾ ಇದೆ. ಇವಾಗ ಟೀ ಕಾಯಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಅಪ್ಪ ದನಿನ ಮನೆ ಕಸ ಎತ್ಕೊಯ್ತವ್ರೆ. ಇಲ್ಲಿ ನಮ್ಮ ರಾಮ ಕೂತವ್ರೆ. ನನಗೆ ಮಾತ್ರ ಬಿಸ್ಕೆಟ್ ಹಾಕಿಲ್ಲ, ಇವ್ರು ಮಾತ್ರ ಟೀ ಕುಡ್ಕೊಂಡು ಕೂತವ್ರೆ ಅಂತ. ನಮ್ಮಮ್ಮ ಮದುವೆ ಹೋಗಕ್ಕೆ ರೆಡಿ ಆಯ್ತಾವ್ರೆ. ಇವನೊಬ್ಬ ಡ್ಯಾನ್ಸ್ ಮಾಡ್ತಾವನೆ. ಇಲ್ಲಿ ಬಟ್ಟೆ ಒಗೆಯಕ್ ತಗೊಳ್ಳಿ ನೋಡಿ, ತಗೊಳ್ಳಿ ಬಟ್ಟೆ ಒಗಿರಿ. ಇಬ್ರು ಇವಾಗ ಮದ್ವೆಗೆ ಹೋಯ್ತಾರೆ ನೋಡಿ ಗೈಸ್. ನಮ್ ರಾಮಗ್ ಸ್ನಾನ ಮಾಡ್ಸಕ್ತವ್ರೆ. ಓಡಾಯ್ತಾವ, ನಾನು ಸ್ನಾನ ಮಾಡಿಸ್ತಿದ್ದೀರಿ. ಮಣ್ಣಗ್ ಸ್ನಾನ ಮಾಡಿಸ್ತಾನೆ ನೋಡಿ ಗೈಸ್. ಹೆಂಗವ್ನಿ ರಾಮ, ಬೆಳ್ಳಗೈತವ್ನಿ. ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ನಾವು ಹೊಲ್ದತ್ರ ಹೋಯ್ತಾ ಇದೀವಿ. ಇವಾಗ ಹೊಲ್ತಕ್ ಬಂದಿದೀವಿ. ಇವತ್ತು ಬಿರಿಯಾನಿ ಮಾಡೋಣ ಅನ್ಕೊಂಡ್ ಬಂದಿದೀವಿ. ನೋಡೋಣ ಏನಾಯ್ತದೆ ಅಂತ. ಯಾವಾಗ್ಲೂ ಮನೇಲಿ ಮಾಡಿ 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 ಬೇಜಾರಾಗಿತ್ತು. ಸುಮ್ಮನೆ ಇವತ್ತು ಒಂದ್ಸತಿ ಹೊಲ್ತಾವ್ ಮಾಡೋಣ ಅಂತ ಬಂದಿದೀವಿ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಸೌದೆ ಎಲ್ಲ ಎತ್ಕೊಂಡು ಹೋಯ್ತಾ ಇದೀವಿ ಒಲೆ ಉರ್ಸಕ್ಕೆ. ಇದೇ ಒಲೆ. ಇದು ಸಂಘದಲ್ಲಿ ತಗೊಂಡಿದ್ದು ಒಲೆ. ಸಂಘದಲ್ಲಿ ತಗೋಬೇಕಾ? ಇಲ್ಲಿ ನಾವು ಚಿಕನ್ ತೊಳಿತಾ ಇದ್ದೀವಿ. 1-2-3 ಸತಿ ತೊಳಿತಾ ಇದ್ದೀವಿ. ಈಗ ಚಿಕನ್ ಎಲ್ಲ ತೊಳೆದಾದ್ಮೇಲೆ ಅಕ್ಕಿ ತೊಳಿತಾ ಇದ್ದೀವಿ. ಈಗ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನ್ಕಾಯಿ ಕಿತ್ಕೊಬರಕ್ಕೆ ಹೊಲ್ದ ಹತ್ರ ಹೋಗ್ತಾ ಇದ್ದೀನಿ. ನೋಡಿ ಹೆಂಗೆ ಇದೆಲ್ಲ ಒಳ ಸಪೋಟ, ತೆಂಗಿನ ಮರ, ಆ ಕಡೆನೂ ಅಡಿಕೆ ಮರ, ತೆಂಗಿನ ಮರ ಎಲ್ಲ ಐತೆ. ಇವಾಗ ಕೊತ್ತಂಬರಿ ಸೊಪ್ಪು ಕಿತ್ಕೊತಾ ಇದ್ದೀನಿ ನೋಡಿ. ಇದು ನಾವೇ ಹಾಕಿರೋದು. ಇದು ಬೇರೆಯವ್ರ ತೋಟದಲ್ಲಿ ನಾವು ಹಾಕಿರೋದು ಅಷ್ಟೇ ಕೊತ್ತಂಬರಿ ಸೊಪ್ಪು. ನಮ್ಮಮ್ಮನ ನಮ್ಮಪ್ಪ ಮದುವೆಗೆ ಹೋಗೋರು ಇನ್ನೂ ಬಂದಿಲ್ಲ. ಅವ್ರು ಬರೋಷ್ಟಕ್ಕೆ ನಾವು ಇಲ್ಲಿಂದ ಬಿರಿಯಾನಿ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು. ಇವಾಗ ಆ ಕಡೆ ಹೋಗ್ಬೇಕು ಹಸಿಮೆಣ್ಸಿನ್ಕಾಯಿಗೋಸ್ಕರ. ಇವಾಗ ಈ ಬೇಲಿ ದಾಟಿ ಹೋಗ್ಬೇಕು. ಅದಕ್ಕೆ ಇದು ಬೇಲಿ ದಾಟ್ಕೊಂಡು ಬನ್ನಿ. ಹಿಂಗೆ ಬಗ್ಗೆ ಹಿಂಗೆ ಎದ್ದರೆ ಬೇಲಿ ದಾಟ್ದಂಗೆ. ನಮ್ಮ ರಾಮ ನನ್ನಿಂದನೇ ಬಂದವನಿ. ಇದು ನಮ್ಮ ತೋಟ. ಈಗ ನಾವು ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಮೆಣಸಿನ್ಕಾಯಿ ಕಿತ್ಕೊಂಡು ಇವಾಗ ತಿರ್ಗಾ ಮತ್ತೆ ವಾಪಸ್ ಹೋಗ್ಬೇಕು ಅಲ್ಲಿ ಗಂಟ.
ಇದು ಹಸಿಮೆಣಸಿನ್ಕಾಯಿ ಗಿಡ, ಕಾಯೆಲ್ಲ ಮೇಲೆ ಮೇಲೆ ಬಂದವಿ. ಖಾರಕ್ಕೆ ಕಿತ್ಕೊಂಡು ಹೋಗ್ಬೇಕು. ಮೆಣಸಿನ್ಕಾಯಿ ಕಿತ್ಕೊಂಡಿತ್ತಾಯಿತು. ಇವಾಗ ಒಂದು ಬಾಳೆ ಎಲೆ ಕಿತ್ಕೊಂಡು ಹೋಗೋಣ ಅಂತ. ಎಲ್ಲ ಬಿರಿಯಾನಿ ಆದಮೇಲೆ ಊಟ ಮಾಡೋಕ್ಕೋಸ್ಕರ ಬಾಳೆ ಎಲೆ. ಒಂದು ಬಾಳೆಗೊನೆ ಬಿಟ್ಟೈತೆ. ಇದೇ ಫಸ್ಟ್ ಅನ್ಸ್ತದೆ ಬಿಟ್ಟಿರೋದು. ಇದು ಸೋರೆಕಾಯಿ. ಇದು ತುಂಬ ಕಹಿ ಇರ್ತದೆ. ನೋಡಿ ಇವಾಗ ಎಲ್ಲ ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗ್ಬೇಕು ಇವಾಗ. ಇದು ಎಲೆಕೋಸ್ ಒಂದೆರಡು ಕೆಣ್ಣಿಗೆ ಹಾಕಿದ್ದೀವಿ ಅಷ್ಟೇ. ಇದೆರಡು ಕೆಣ್ಣಿಗೆ ಹಾಕಿದ್ದೀವಿ. ಮತ್ತು ಅದು ಬದನೆಕಾಯಿ ಗಿಡ, ಅದೊಂದು 3 ಕೆಣ್ಣಿಗೆ ಹಾಕಿದ್ದೀವಿ. ಅದೆಲ್ಲ ತೆಂಗಿನ ಗಿಡಗಳು ಸಣ್ಣ ಸಣ್ಣಗಿರೋವು. ಮೊದಲು ಅಲ್ಲಿ ತೆಂಗಿನ ಗಿಡ ಇತ್ತು. ಇಲ್ಲಿ ದಾರಿ ಬಿಡಬೇಕು ಅಂದ್ಬಿಟ್ಟು ತೆಂಗಿನ ಗಿಡನೆಲ್ಲ ಕಡಿಸ್ಬಿಟ್ರು. ಏನು ಉಳ್ಕೊಂಡಿತ್ತು, ಅಷ್ಟು ತೆಂಗಿನ ಗಿಡ ಉಳ್ಕೊಂಡಿದ್ದು ಅಷ್ಟೇ. ನಮ್ಮ ರಾಮಂಗೆ ನೋಡಿ ನಾನು ಆ ಕಡೆ ಹೋಗ್ತೀನಿ ಅಂದ್ಬಿಟ್ಟು ಗೊತ್ತಾಗ್ಬಿಟ್ಟು ತಿರ್ಗಾಗಿಂತವನಿ. ನಡಿಯ ನಡಿಯ ಬೇಗ ಬೇಗ ನಡಿ. ಹೆಂಗೆ ಇರ್ತಾನೆ. ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನೆಲ್ಲ ತೊಳ್ಕೊತಾ ಇದೀವಿ. ನಾವು ಬೆಳೆದಿರೋದು ಮೆಣಸಿನ್ಕಾಯಿ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದೀವಿ. ಆಮೇಲೆ ಜಾಸ್ತಿ ಸ್ಪೀಡಾಗಿ ಕಟ್ ಮಾಡ್ಬಿಟ್ಟು ಕೈ ಕುಯ್ಕೊಂಬಿಟ್ಟಿಯ. ಚಿಕನ್ ಬಿರಿಯಾನಿಗೆ, ಇದು ಗ್ರೇವಿಗೆ. ಸೊ ಫಸ್ಟ್ ಇವಾಗ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಹಾಕ್ತಾ ಇದ್ದೀನಿ 1 ಸ್ಪೂನು. ಆಮೇಲೆ ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಬೋದು. ಆಮೇಲೆ ತಿರ್ಗಾ ಹಾಕಬೇಕು. ಆಮೇಲೆ ಅರಿಶಿನದ ಪುಡಿ, ಆಮೇಲೆ ಇದು ಧನಿಯಾ ಪುಡಿ. ಆಮೇಲೆ ಇದು 1 ಪ್ಯಾಕೆಟ್ ಬಿರಿಯಾನಿ ಪೌಡರ್. ಆಮೇಲೆ ಮೊಸರು ಒಂದು ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಬಿಡಿ. ಆಮೇಲೆ ಜಾಸ್ತಿ ಹುಳಿ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಇಷ್ಟು ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಪುದೀನ ಸೊಪ್ಪು, ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕಬೇಕು. ಎಲ್ಲ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು, ಮಿಕ್ಸ್ ಮಾಡಬೇಕು. ಎಲ್ಲ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಅದಕ್ಕೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು. ಇದು ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ನಾವು ಗ್ರೇವಿ ಮಾಡೋಣ. ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಹಾಕಿ ಮೆಣಸ್ಬೇಕು. ಇದನ್ನು ಇವಾಗ ಒಲೆ ಹಚ್ತಾವ ನೀವು. ಹೊಗೆನೇ ಬರ್ತಾಯಿತ್ತು ಜಾಸ್ತಿ. ಸಾಕು
ಆಯ್ತಲ್ಲ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಸ್ವಲ್ಪ ನಿಲ್ವ ಮಸಿರೋದು ಅದು ಸ್ವಲ್ಪ ನೆಕ್ಸ್ಟ್ ಚಿಕನ್ ಹಾಕ್ತೀನಿ. ಮೆಣಸಿನ್ಕಾಯಿ, ಉರಿತದ ಅದೇ. ಸ್ವಲ್ಪ ಉಪ್ಪು ಹಾಕ್ತಾವಳೆ ಹಂಗೆ. ಆಮೇಲೆ ರುಬ್ಬಿರೋದೆಲ್ಲ ಹಾಕಾದ್ಮೇಲೆ ತಿರ್ಗಿ ಹಾಕ್ಬೇಕಲ್ಲ ಉಪ್ಪು, ಅದಕ್ಕೆ ಸ್ವಲ್ಪ ಚಿಕನ್ ಬೇಯ್ದೆ ಅಂದ್ಬಿಟ್ಟು ಹಾಕ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕು, ಚೆನ್ನಾಗಿ ಬೇಯ್ಲಿ ಅಂತ. ಅದು ಚಿಕನ್ ಎಲ್ಲ ನೀರೆಲ್ಲ ಬಿಡಬೇಕು. ನೋಡಿ ನಮ್ಮ ಡೀಸೆಂಟ್ ಡ್ರಾಮಾ ಸುಮ್ಮನೆ ಕೂತ ನಮ್ಮ ಜೊತೆನೇ. ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಬೇಕು. ಸ್ವಲ್ಪ ದೊಡ್ಡ ತರಬೇಕು, ಚಿಕ್ಕ ತಂದ್ಬಿಟ್ಟಿದ್ಯಾ? ಇರೋದು ಇಬ್ರು ಇಲ್ಲಿ. ಯಾರು ಇಲ್ಲ ಗೊತ್ತಾ ಇವತ್ತು. ನಮ್ಮ ಅಪ್ಪ ಅಮ್ಮ ಮದುವೆ ಹೊಂಟೋಗೋರೆ, ಇನ್ನೂ ಬಂದಿಲ್ಲ. ನಮ್ಮ ಅಜ್ಜಿ ಊರಲ್ಲ ಅವ್ರಂತ ಇನ್ನ ಅಲ್ಲೇ ಹತ್ರ ಇತ್ತು ಅಂದ್ಬಿಟ್ಟು ಅಲ್ಗ ಹೋಗೋರು, ಅಲ್ಲೂ ಚಿಕನ್ ತಿನ್ಕೊಂಡ್ ಬರ್ತಾರಿ. ಅದಕ್ಕೆ ನಾವು ಇಲ್ಲಿ ಮಾಡಿರ್ತಾರೆ. ನಮ್ಮ ಅತ್ತೆ ಮಾಡಿರ್ತಾರೆ ಚಿಕನ್ ಸಾಂಬಾರು, ಬಿರಿಯಾನಿ ಎಲ್ಲ ಮಾಡಿರ್ತಾರೆ. ನಮ್ಮ ಅತ್ತೆ ಎಲ್ಲ ತಿನ್ಕೊಂಡು ಬರ್ತಾರೆ ಆಮೇಲೆ ಸಂಜೆ ಮೇಲೆ. ಅದಕ್ಕೆ ನಾವು ತಿನ್ನೋದಿಲ್ಲ ಬಿರಿಯಾನಿ. ರಾಮ ಚೀಚಿ ಬೇಕಾ? ರಾಮ ಓಯ್ ರಾಮ, ಹೋಗಕ್ಕೋ, ನನ್ ಕಚ್ಕೊಳಕ್ಕೆ ಇವಾಗ ಟೈಮ್ ಇಲ್ಲ. ನೀನ್ ಕೀಚಿ ಯಾರು ತಿಂತಾರೆ? ಅವ ಕುಳ್ಳು ಇಲ್ಲ ನೋಡಿ ಫ್ರೆಂಡ್ಸ್, ಚರ್ಪಿಸ್ಕೊ ಬಂದವ್ರೆ. ಪ್ಲೇಟ್ ತರ್ಲಿಲ್ಲ ಫ್ರೆಂಡ್ಸ್, ಮನೆಯಿಂದ ಅಷ್ಟೇ ತಂದಿತ್ತು, ಅದಕ್ಕೆ ಇವಾಗ ಬಾಳೆ ಎಲೆ ಕುಯ್ಕೊ ಬಂದ್ರು ಊಟಕ್ಕೆ ಅಂದ್ಬಿಟ್ಟು ಇದಕ್ಕೆ ಎತ್ಕೊಬಿಟ್ಟವ್ರೆ ಫ್ರೆಂಡ್ಸ್. ಗೊತ್ತಾ ನಿಮ್ಗೆ? ನೋಡಿ ಎಷ್ಟು ಕಂಜೂಸು ನಮ್ಮ ಅಕ್ಕ. ಪ್ಲೇಟ್ ಎತ್ಕೊ ಬಂದಿಲ್ಲ ಮನೆಯಿಂದ. ನೇಚರ್ ಗೈಸ್, ನೇಚರ್. ಅಲ್ಲೋಡಿ ಫ್ರೆಂಡ್ಸ್, ನಮ್ ಕೋಳಿಗಳು ಎಲ್ಲ ಇಲ್ಲೇ ಮೇಯ್ತಾವೆ. ಅವಾಗೊಂಥರ ಲವ್, ನಮ್ ಬಿಟ್ಟೆಲ್ಲೂ ಹೋಗಲ್ಲ ಅನ್ನೋದು. ನೋಡಿ, ಬೇಕಾ ನಿಮ್ಗೂ ಸಪೋರ್ಟ? ನೋಡಿ, ನಮ್ದಂತೂ ಅಲ್ಲ ಅದು. ನಮ್ದಂತೂ ಅಲ್ಲ. ಬೇಕಿದ್ರೆ ಹೇಳಿ, ಒಂದನ್ನ ಕೇಳ್ಬಿಟ್ಟು ಬೇಕಾದ್ರೆ ಇಸ್ಕೊಡ್ತೀವಿ. ಓಕೆ? ಹೆಂಗ್ ಗೊತ್ತ, ನಮ್ಮ ಕಣ್ಮುಂದೆ ಇದ್ರು ನಾವು ತಿನ್ನಲ್ಲ. ಎಷ್ಟು ಒಳ್ಳೆಯವ್ರಲ್ವಾ ನಾವು? ಹೆಂಗೆ ಗೊತ್ತಾ? ಒಂದಿನ ಒಲೆ ಉರುಪ್ತಾವಳೆ ಫ್ರೆಂಡ್ಸ್. ಮದ್ದು ಥರ ಏನಾದ್ರು ದಿನ ಒಲೆ ಉರುಬಿದ್ರೆ ಆಗೋದು. ಏನಿಲ್ಲ ಫ್ರೆಂಡ್ಸ್, ನಾವು ದಿನ ಮಾಡೋಕೆ ರೆಡಿ, ಅದೇ ಟೈಮ್ ಇಲ್ಲ ಗೊತ್ತಾ? ಇವಾಗ ನಮ್ಮ ಅಮ್ಮ ಆಗಿದ್ರೆ ದಿನ ಒಲೆಲೆ ಮಾಡಬೇಕಾರೆ ಅಂದ್ಬಿಡೋರು. ಗ್ಯಾಸ್ ಉಳ್ಸಕ್ಕೆ. ಯಾಕಂದ್ರೆ ಒಲೆಲಿ ತುಂಬಾ ಟೇಸ್ಟ್ ಕೊಡ್ತದಂತೆ ಅಡುಗೆ ಮಾಡಿದ್ರೆ, ಗೊತ್ತಾ? ಅದಕ್ಕೆ ಇದು ಇವಾಗ ಮಿಕ್ಸ್ ಮಾಡೋಣ ಒಂದ್ಸಲಿ. ಇವಾಗೆಲ್ಲ ನೀರ್ ಬಿಡ್ತಾ ಐತೆ. ಚಿಕನ್ ಚೀಚಿ ಮಾಡಿ ತಿನ್ನಿ. ನೋಡಿ ಎಷ್ಟು ನೀರು ಬಿಟ್ಟಿದೆ ಆಗ್ಲೇ. ಸ್ವಲ್ಪ ಹೊತ್ತು ನೀರೆಲ್ಲ ಹಿಂಬಿಡ್ಕೊಳ್ಳಿ, ಮುಚ್ಚೋಣ ಇನ್ನೊಂದ್ಸಲಿ. ಅಡುಗೆ ಮಾಡು ಅಂದ್ರೆ ಡ್ಯಾನ್ಸ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಇಂಥಬೇಕು ಫ್ರೆಂಡ್ಸ್, ಅಡುಗೆ ಮಾಡುವ ಡ್ಯಾನ್ಸ್ ಮಾಡ್ತಾಳೆ. ನಿಮ್ಗೆ ಗೊತ್ತಿಲ್ವಾ, ರಮೇಶ್ ಮೂವಿ ನೋಡಿದ್ಯಾ? ಅವರು ಟಿವಿ ಹಾಕ್ಬಿಟ್ಟು ಒಂದ್ ಕಡೆ ಯೋಗಾಸನ ಮಾಡ್ತಿರ್ತಾರೆ. ನೀವು ಹಂಗೆ ಮಾಡಿ, ಗೊತ್ತಾ? ನಿಮ್ಮ ಕಾಲನ್ನು ಮೇಲಕ್ಕೆ ಎತ್ತಿ, ಆಮೇಲೆ 2 ಈರುಳ್ಳಿಯನ್ನು ಕಟ್ ಮಾಡಿ, ಆಮೇಲೆ ಕಾಲಿನಿಂದ ಆಡಿಸಿ, ಕಾಲಿನಿಂದ ತಿರುಗಿಸಿ. ರಂಗೋಲಿ ಮಾಡ್ತಾರೆ ಫ್ರೆಂಡ್ಸ್. ರಂಗೋಲಿ ಬೇಕಾ? ತಗೊಳ್ಳಿ ಅಲ್ಲಿ. ಇವನೇ ಹೆಸರು
ಎಲ್ಲ ಪಾತ್ರೆ ಒಯ್ಯ ನಮ್ಮಮ್ಮ ಇದಾಗ ಬರಲ್ಲ. ಹೆಂಗ್ ಗೊತ್ತಾ, ನಾವು ಪಾತ್ರೆ ನಮ್ಮ ಅಮ್ಮ ಇದ್ದಿದ್ರೆ ಇವಾಗ ಒಂದೆರಡು ಪ್ಲಾಸ್ಟಿಕ್ ಅವು ಒಂದೆರಡು ಕಬ್ಣ ಇರೋದ್ರೆ ನಮ್ಮಮ್ಮ ಇವಾಗ ಒಂದ್ ದೊಡ್ಡ ಪಾತ್ರೆ ತಗೊಳ್ಳೋರು ಗೊತ್ತಾ ಫ್ರೆಂಡ್ಸ್. ನಮ್ಮಮ್ಮ ಹಂಗೆ ತಗೊಳ್ಳೋದು, ಏನೇ ವೇಸ್ಟ್ ಮಾಡ್ಬಾರ್ದು, ಎಲ್ಲದ್ರಲ್ಲೂ ಬರೋದ್ ನೋಡ್ಬೇಕು. ಎಲ್ಲರೂ ಬರೋದು ನೋಡ್ಬೇಕು. ಆಮೇಲೆ ಪಾತ್ರೆ ಬೆಳಗೋದೇ ಕಷ್ಟ ಆಗೋದು. ಹೌದು, ಯಾಕೆ ಹೇಳಿ, ನಾವೇ ತಾನೇ ಬೆಳಗೋದು. ಒಲೆ ಕೆಟ್ಟಾಯ್ತು ಅಲ್ಲಿ. ಯಾಕೆ ಕೆಡ್ಸಿದ್ರ ರಂಜೀಶ್? ಉರಿತಿದ್ಯಲ್ಲ ನೋಡಿ. ಇವಾಗ ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಹೇಳಿಲ್ವ ಫ್ರೆಂಡ್ಸ್, ಎಲ್ಲ ಚೆರ್ಪಿಸ್ಕೊಂಡ್ ಇಸ್ಕೊಂಡ್ಬಂದು ಎಲ್ಲ ಎತ್ಕೊಂಡು ಮಿಕ್ಸ್ ಮಾಡಿದ್ದು ಅಷ್ಟೇ. ಅಲ್ಲಿ ಹಾಕಿದ್ರು ಮಿಕ್ಸ್ ಮಾಡ್ಬೇಕಲ್ಲ, ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ ನಮ್ದು. ನೋಡಿ ತಗೊಳ್ಳಿ, ನಿಮ್ಮ ಮೇಲೆ ನೀವೇ ಮಾಡಿಕೊಳ್ಳಿ. ತಿರುಗಿಸಿ ಇವಾಗ ಇನ್ನು ಸಮಯ ಸಾಯಂಕಾಲ 5 ಗಂಟೆ ಆಗಿದೆ. ಇನ್ನು ಇವಾಗ ಗ್ರೇವಿ ಮಾಡಿ ಇನ್ನು ಬಿರಿಯಾನಿ ಮಾಡೋಷ್ಟೊತ್ತಿಗೆ ಒಂದು 7 ಗಂಟೆ ಆಯ್ತದ 6 ಗಂಟೆ ಆಯ್ತದ ಗೊತ್ತಿಲ್ಲ ಫ್ರೆಂಡ್ಸ್. ಅವನಾಗ್ಲೇ ನನ್ನ ತಮ್ಮ ಆಗ್ಲೇ ಹೇಳ್ಬಿಟ್ಟು ಹೋದ, ನೀವು ಮಾಡೋಷ್ಟಕ್ಕೆ ಒಂದು 7 ಗಂಟೆನೇ ಆಯ್ತದೆ ಅಂತ. ನಾವು ಇಲ್ಲ 6 ಗಂಟೆ ಅಷ್ಟೇ ಮುಗಿಸ್ತೀವಿ ಅಂತ ಹೇಳಿದ್ವಿ. ನೋಡೋಣ ಎಷ್ಟೊತ್ತಾಯ್ತದೆ ಅಂತ. ಸೋದೆಗಳು ಅಂತ ಎಷ್ಟು ಇಟ್ಟಾಡ್ತವೆ ಅಂದ್ರೆ ಕಣ್ಣಕ್ ಕಾಣ್ತಾವೆ, ಆದ್ರೆ ಎತ್ಕೊಳಕ್ ಐತಿಲ್ಲ. ನೋಡಿ ಎಷ್ಟು ಹಾಕಿದಾರೆ ನಮ್ಮ ಅಮ್ಮ ಎಲ್ಲ, ನಮ್ಮ ಅಪ್ಪ ಎಲ್ಲ ತಗೊಬಂದು ಅದನ್ನ ನಾವು ಲೆಜೆಂಡ್ಸ್ಗಳು. ಯಾಕೆ ಹೇಳಿ, ನಮ್ಮಪ್ಪ ಕೊಬ್ಬರಿ ಒಡ್ಸಿರ್ತಾರಲ್ಲ ಚಿಪ್ಪು, ಅದ್ರಲ್ಲೇ ನೀರು ಕಾಯಿಸ್ತೀವಿ ನಾವು ಸ್ನಾನ ಮಾಡೋಕ್ಕೆಲ್ಲ. ನಮ್ಮಮ್ಮ ಬೈತಾ ಇರ್ತಾರೆ, ಸೋದೆ ಅಷ್ಟೊಂದು ಇಟ್ಟಾಡ್ತಾವೆ, ಅದು ಎತ್ಕೊಬಂದು ಕಾಯ್ಸಕ್ಕಾಗಲ್ವಾ ಅಂತ. ಆದ್ರೆ ನಮ್ಗೆ ಚಿಪ್ಪಲ್ಲೇ ಕಾಯ್ತಾವ ಬೇಗ, ಅದಕ್ಕೆ ನಮ್ಗೆ ಚಿಪ್ಪು ಇಷ್ಟ. ಅದು ತೆಂಗಿನ ಚಿಪ್ಪು ಅಲ್ಲ, ಕೊಬ್ಬರಿ ಚಿಪ್ಪು. ನೋಡಿ 5 ಗಂಟೆ ಬಸ್ ಬತ್ತು ಆಗ್ಲೇ ಇವತ್ತು. ಕಾಣಿಸ್ತಾ ಕಾಣಿಸ್ತಿಲ್ಲ ನೋಡಿ. ಕಾಣಿಸ್ತಿಲ್ಲ ಅಂದ್ರೆ ಕಾಂಪೌಂಡ್ ಇದೆ, ಕಾಣಿಸ್ತಿಲ್ಲ. ಗಿಡ ಮರ ಎಲ್ಲ ಇದಲ್ಲ, ಅದಕ್ಕೆ ಕಾಣಿಸ್ತಿಲ್ಲ. ಅವಾಗ ರೋಡೇ ಕಾಣಿಸೋದು ಇಲ್ಲಿಂದ. ಸರಿ, ಆಫ್ ಮಾಡಿ. ನೋಡಿ ಇವಾಗ ಚೆನ್ನಾಗೆಲ್ಲ ನೀರೆಲ್ಲ ಕುದೀತಾ ಇದೆ, ಬೇಯ್ತಾ ಇದೆ. ಆ ಬಟ್ಟೆ ಕೊಡಕ್ಕ. ಅದು ಮಾಡ್ಬಿಡು, ಪ್ಲೇಟ್ ಕೊಮಾಸ್ ಎತ್ಕೊಡು. ಅದು ಬಳೆಯಲ್ಲೇ ಮಡಿಕೋಬೇಕಾಯ್ತದೆ, ಅದಕ್ಕೆ ಹಾಕ್ತಿಲ್ಲ. ಅಲ್ಲಿ ನಮ್ಮ ಸೈಡ್ ಇಟ್ಕೊಂಡು ನನ್ನ ತಮ್ಮ. ಗ್ರೀನ್ ಎಲ್ಲ ಗ್ರೀನ್, ಎವರ್ ಗ್ರೀನ್. ಚೆನ್ನಾಗಿ ಇಬ್ರಕೋಬೇಕು ಇವಾಗ. ಇರ್ತದೆ, ಅದಕ್ಕೆ ಬಟ್ಟೆ ಇಟ್ಕೊಂಡಿದ್ದೀನಿ. ಇವಾಗ ನಾವು ಅದಕ್ಕೆ ಗರಂ ಮಸಾಲ, ಚಿಕನ್ ಮಸಾಲ ಫ್ರೈ ಮತ್ತು ಖಾರದ ಪುಡಿ ಮತ್ತು ಇದು ರುಬ್ಬಿರೋದು. ಇದಕ್ಕೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಮೆಣಸು, ಆಮೇಲೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿದ್ದೀವಿ. ಮಾಮೂಲಿ ಚಿಕನ್ ಸಾಂಬಾರ್ಗೆ ಹಾಕ್ದಂಗೆ ಹಾಕಿ ರುಬ್ಬಿರೋದು. ಅದನ್ನೇ ಇವಾಗ ನಾವು ಗ್ರೇವಿಗೆ ಹಾಕ್ತಾ ಇದ್ದೀವಿ ಅಷ್ಟೇ. ಇದೊಂದು ಬಾಕ್ಸ್ ಬಿಚ್ಚಕ್ಕಾಗ್ಲಿಲ್ಲ ಗೊತ್ತಿಲ್ಲ ನಮ್ಮ ಅಕ್ಕನ್ಗೆ. ನೋಡಿ ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ವಲ್ಲ ಮನೇಲಿ, ಅದನ್ನೇ ಹಾಕ್ತಿದೀವಿ. ನೋಡಿ ತಪ್ಪ ಅಂತ ಸೋಡಿ. ನೀವು ಒಂದ್ಸತಿ ಹೊಲ್ದತ್ತ ಮಾಡಿ ಟ್ರೈ ಮಾಡಿ. ಸಿಟಿಲಿದ್ರೆ ಗೊತ್ತಾಗಲ್ಲ, ಹಳ್ಳಿಲಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀವು ಯಾವಾಗಾದ್ರೂ ಹಳ್ಳಿಗೆ ಬಂದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೊಲ್ತಾವ್ ಮಾಡಿದ್ರೆ. ನಾವು ಇವತ್ತೇ ಮಾಡ್ತಾ ಇರೋದು, ಆದರೆ ಊಟದ ಮಾತ್ರ ಹೊಲ್ದತ್ತ ತಿಂದಿದ್ದೀವಿ ತಗೊಬಂದು ಮನೇಲಿ ಮಾಡಿರೋದನ್ನೇ. ಹೌದು, ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ಬೇಕಾರೆ ನಾವು ತಗೊಬಂದು ಊಟ, ಮಧ್ಯಾಹ್ನದ ಊಟ ಎಲ್ಲ ತಗೊಬರೋವು, ಬೆಳಗ್ಗೆ ಹೊತ್ತು ತಗೊಬರೋವು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಬನ್ನಿ ನಮ್ಮೂರ್ಗೊಂದ್ಸಲಿ ಮಾಡ್ಕೊಳ್ತೀನಿ ನಾನೇ. ಗರಂ ಮಸಾಲ ಹಾಕ್ತಾ ಇದ್ವಿ, ಗರಂ ಗ್ರೇವಿಗೆ. ಗರಂ ಗೊತ್ತಾ. ನೆಕ್ಸ್ಟ್ ಖಾರದ ಪುಡಿ ಸ್ವಲ್ಪ ಹಾಕಿದ್ವಿ, ಮೆಣಸಿನ್ಕಾಯಿ ಹಾಕಿದ್ದೀವಿ. ಆಮೇಲೆ ಜಾಸ್ತಿ ರುಬ್ಬಕ್ಕೂ ಹಾಕಿದ್ದೀವಿ ಮಸಾಲೆ ಸಾಂಬಾರು ಪುಡಿ ಎಲ್ಲ. ಚಿಕನ್ ಗ್ರೇವಿ, ಚಿಕನ್ ಮಸಾಲೆ
ಧೃತಿ ಚಿಕನ್ ಮಸಾಲೆ ಅಂತೆ ಇದು. ನೋಡಿ ನೀರು ಹಾಕ್ತಿದೀವಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಮ್ಗೆ ಸಾಕು, ಗ್ರೇವಿ ಟೈಪ್ ಸಾಕು ಅಷ್ಟು. ಚಿಕನ್ ಬೇಯಬೇಕು ಸ್ವಲ್ಪ ಉಪ್ಪು ಹಾಕಿದ್ದು. ಇವಾಗ ಒಂದು ಸ್ವಲ್ಪ ಗ್ರೇವಿಗೆ ಉಪ್ಪು ಹಾಕ್ತಾ ಇದೀವಿ. ಆಮೇಲೆ ನೋಡ್ಕೊಂಡು ಬೇಕಾದ್ರೆ ಹಾಕೊಂಡು ನಮ್ಮ ಹುಡುಗ ಬರ್ತಾವ ನೋಡಿ ಗಾಯ್ಸ್. ಬರ್ತಾವನೆ ನಮ್ಮ ಹುಡುಗ ಹೆಂಗವನೆ. ಗಮ್ಮಂತಿದೆಯಲ್ವಾ ನೋಡಿ. ಇವಳು ನೋಡಿ ಗಮ್ಮಂತ ಹೇಳಿ ಹೆಂಗ್ ಗೊತ್ತೇ ಫ್ಲೇವರ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ನನ್ನ ತಮ್ಮ ಕಳಿಸ್ತೀನಿ ನೋಡಿ. ನಮ್ಮ ಎಕ್ಸ್ಪ್ರೆಷನ್ ಬನ್ನಿ ಚೆನ್ನಾಗಿಲ್ಲ ಅಂತಾನೆ ಅಷ್ಟೇ ಒಂದು ಡೈಲಾಗ್. ಅವ್ನ ಡೈಲಾಗ್ ಯಾವಾಗ್ಲೂ ಹಂಗೇನೆ. ಏನೇ ಮಾಡಿ ಚೆನ್ನಾಗಿ ಮಾಡಿದ್ರು ಹೆಂಗದು ಅಂದ್ರೆ ಚೆನ್ನಾಗಿಲ್ಲ ಅನ್ನೋದೇ. ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅನ್ನೋದು. ಯಾಕೆ ಹೇಳಿ, ಚೆನ್ನಾಗದೆ ಅಂದ್ಬಿಟ್ರೆ ಆಮೇಲೆ ಮತ್ತೆ ಚೆನ್ನಾಗಿ ಮಾಡಲ್ಲ ಅಂತ. ಬೇಯ್ಲಿ ಕೊತ್ತಂದ ಕುದಿಲಿ. ಇವಾಗ ಸ್ವಲ್ಪ ಮುಚ್ಚಬೇಕಿತ್ತು ಪ್ಲೇಟಲ್ಲಿ. ಸೌದೆ ಎತ್ಕೊಬರ್ತಾವಳು ನೋಡಿ ಫ್ರೆಂಡ್ಸ್. ಏನ್ ಗೊತ್ತಾ ನೋಡಿ, ಇದ್ರಲ್ಲಿ ಕೊಬ್ಬರಿ ಇರ್ತದೆ ಗೊತ್ತಾ, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಅದೇ ಕಲ್ಲಲ್ಲಿ ಚಚ್ಕೊಂಡು ತಿಂತಿದ್ದು ನಿಜ ಇರುತ್ತೆ. ಅಪ್ಪ ನೋಡಿ ಹಳ್ಳಾಡ್ತಿಲ್ಲ ಅಂದ್ರೆ ಕೊಬ್ಬರಿ ಇರ್ತದೆ. ಚಚ್ಕೊಡ್ತೀನಿ ಬಿಡು ಅಮ್ಮನ ಕೈ. ಫ್ರೆಂಡ್ಸ್, ನಾನು ಬಟ್ಟೆ ಇಟ್ಕೊಳ್ಳೋ ಮಿಷಿನ್ ಮಾಡೋಳಿ. ಇವಾಗೆಲ್ಲ ಕುದಿತೈತೆ. ಒಂದ್ಸರಿ ನೋಡಿ ತಿರುಗಿಸ್ಕೊಳ್ಳೋಣ. ಬೆಂದಿರುತ್ತೆ. ಒಂದು ಸ್ವಲ್ಪ ಜೋರಾಗಿ ಹೇಳು. ಯಾಕೆ ಒಳ ಬರ್ತಿದೆ ಫ್ರೆಂಡ್ಸ್. ನಮ್ಮ ಅಕ್ಕ ಹೊಡಬಿಟ್ಲು ನನ್ಗೆ ಗೊತ್ತಾ. ನೋಡಿ ಖರ್ಚು ಕೊಟ್ಟು ಬಸ್ಕೊಂತ ಬೆಂದಿರುತ್ತೆ. ಯಾಕಂದ್ರೆ ಇದು ಬೈಲಾರ್ ಕೋಳಿ ಅಲ್ವಾ, ಜಾಸ್ತಿ ಬೇಯಿಸಿದ್ರೆ ಎಲ್ಲ ಕಲ್ಸೋಗಿರುತ್ತೆ. ಅದು ಆಮೇಲೆ ಪೀಸ್ ತಿನ್ನಂಗಲ್ಲ, ಅದು ಹಂಗಲ್ಲ, ಗ್ರೇವಿ ತಿಂದಂಗೆ ಇರೋಲ್ಲ, ಕೈಮಾಗೋಗಿರುತ್ತೆ ಫ್ರೆಂಡ್ಸ್. ಇನ್ನೇನು ಆಗಿರಲ್ಲ, ಎಲ್ಲ ಬೆಂದು ಮೊಸರಾಗೋಗಿರುತ್ತೆ. ಸ್ವಲ್ಪ ವೇಲಿ ಗಮ್ಮಂತದೆ. ಮುಗಿಕೊಂಬಿಟ್ಟಿ ಆಮೇಲೆ ಕಾರಣ. ಇಲ್ಲ, ಇವಾಗ ಒಂಚೂರು ಟೇಸ್ಟ್ ಹೇಳು, ಒಂಚೂರು ನೋಡೋಣ. ನಾವು ಹಿಂಗೆ ನೋಡೋದು ಫ್ರೆಂಡ್ಸ್, ಯಾವ ಸ್ಪೂನ್ ಎತ್ಕೊಳ್ಳಲ್ಲ, ಏನಿಲ್ಲ, ಕೈಗೆ ಹಾಕೊಳ್ಳೋದು. ಚೆನ್ನಾಗಿದೆ ಗೊತ್ತಾ. ಸುಮ್ಮನೆ ಹೇಳ್ತಾರಂತ ಅಲ್ಲ, ನಿಜವಾಗ್ಲೂ ಚೆನ್ನಾಗಿ ಹಾಕೋದು ಇವತ್ತು. ಯಾಕೆ ಹೇಳಿ, ನಾನು ಮಾಡಿರೋದಲ್ವ ಅದಕ್ಕೆ. ಫ್ರೆಂಡ್ಸ್ ಎಲ್ಲ ಸುಳ್ಳು ಫ್ರೆಂಡ್ಸ್. ನೋಡಿ ನಾನೇ ಮಾಡಿರೋದು, ನಂದೇ ರೆಸಿಪಿ ಫ್ರೆಂಡ್ಸ್. ಅದು ನಮ್ಮ ಅಕ್ಕನ ರೆಸಿಪಿ ನಾನು ಕಾಪಿ ಮಾಡಿಲ್ಲ ಫ್ರೆಂಡ್ಸ್. ಅದಕ್ಕೆ ರುಬ್ಬಕ್ಕೆ ಹಾಕಿರೋದು ಏನು ಗೊತ್ತಾ ಫ್ರೆಂಡ್ಸ್? ಲಾಸ್ಟಲ್ಲಿ ಹಾಕಿದ್ ಕಾಯಿ ತುರಿ ನಾನು ಗೊತ್ತಾ. ಕಾಯಿ ತುರಿ ಚೆಕ್ಕಿಲ್ಲ ಅವಾಗ ಹೋಗಿದ್ ನಾನು ಫ್ರೆಂಡ್ಸ್. ನಮ್ಮ ಅಕ್ಕ ಅದಕ್ಕೆ ಬೆಳ್ಳುಳ್ಳಿ ಮೆಣಸು ಹಾಕಿದ್ಲು ಅಷ್ಟೇ. ಅದೇ ಟೊಮೊಟೊ ತಗೊಂಡು ಟೊಮೊಟೊ ಕುಯ್ದಾಕಿದ್ದು ಅಷ್ಟೇ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಹಾಕೋದು ಇನ್ನೇನು ಹಾಕ್ತಾರೆ ಅದಕ್ಕೆ. ಐತೆ ಅದನ್ನ ಇಳಿಸ್ತಾ ಇದೀವಿ. ಇಳಿಸಿ ಅಲ್ಲೆಲ್ಲ ಇಷ್ಟ ಆಗ್ಬಿಡೋದು ಬಾಳೆಲೆ ಮುಚ್ಚನ. ಏಯ್ ಹುಳ್ಳು ನಡ ಈಚೆಗೆ ನನ್ನ ಮಗನೇ. ಇವಾಗ ಪಲಾವ್ ಪಾತ್ರೆ ಇಕ್ತಾ ಇದೀವಿ ಬಿರಿಯಾನಿಗೆ. ಫ್ರೆಂಡ್ಸ್ ಹೆಂಗೆ ಎತ್ಕೊಬತ್ತದ ನಮ್ಮ ಅಕ್ಕ. ನಮ್ಮ ರಾಮ ಏನೋ ತತ್ತವ್ರೆ ಅಂತ ಅವಳು ಹಿಂದನೇ ಸುತ್ತಾದೆ ಫ್ರೆಂಡ್ಸ್ ಗೊತ್ತಾ. ನೋಡಿ ನಾವು ಅಡಕೆ ಪಟ್ಟೆ ಎತ್ಕೊ ಬಂದಿದ್ದೀವಿ, ಜಾಸ್ತಿ ಪ್ಲೇಟ್ ತರಲಿಲ್ಲ ಅಂದ್ಬಿಟ್ಟು. ನೀವೇನು ಬೈಕೋಬೇಡಿ, ನಮ್ಮ ರಾಮ ಇದ್ದಾನೆ ಅಂತ. ಅವನ ಹಂಗೆ ಸ್ವಲ್ಪ ನಮ್ಮ ಜೊತೆ ಅರೆ ನೀಟಾಗಿ ಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದೀವಿ ನಾವು. ಪ್ರೊಸೆಸ್ ಸ್ಟಾರ್ಟ್ ಫ್ರೆಂಡ್ಸ್. ಇವಾಗ ಫಸ್ಟ್ ಎಣ್ಣೆ ಹುಯ್ತಾ ಇದೀವಿ. ಬಾಳೆ ತಪ್ಪೆ ಕಾಯ್ದೋಗಿದೆ. ತಪ್ಪಲೆ ಬಿಸಿಯಾಗಿ ಒಲೆ ನೋಡಿ ಹೆಂಗ್ ಉರಿತೈತಿ. ಈಚೆ ಎಲ್ಲ ಉರಿತಿದೆ, ಈಕಾಗ್ತಿಲ್ಲ. ತಪ್ಪಲೆ ಬಿದ್ದೋಗದ ಮೇಲೆ ಬೀಳಲ್ಲ ಹಂಗಿಲ್ಲ. ತಪ್ಪಲೆ ತುಂಬಾ ಸ್ಟ್ರಾಂಗ್ ಇದೆ. ಈಗ ನಮ್ಮ ಅಮ್ಮನ ತಪ್ಪಲೆ. ನಮ್ಮಮ್ಮ ತಪ್ಪಲೆ ಅಲ್ಲ, ನಮ್ಮಮ್ಮ ತಗೊಂಡಿರೋ ತಪ್ಪಲೆ. ತುಪ್ಪ ಹಾಕ್ತಿದೀವಿ, ತುಪ್ಪ, ನಂದಿನಿ ತುಪ್ಪ. ಚಟಪಟ ಚಟಪಟ ಎಲ್ಲ ಅದು ಬಿರಿಯಾನಿ ತಿರುಗಿಸೋದು.
ಏನಿದೆ ನೋಡಿ ಇದು ತಪ್ಪಲೆ ಚಿಕ್ಕದಿರೋದು. ಇದ ಗ್ರೇವಿ ಇದು ಮಿಕ್ಸ್ ಮಾಡಿರೋದು, ಮ್ಯಾರಿನೇಟ್ ಮಾಡಿರೋದು. ನಾನೇ ಇದೆ ಕಣ್ಣು. ಇದು ಫಸ್ಟ್ ಈರುಳ್ಳಿ ಹಾಕು. ನೋಡಿ ಈರುಳ್ಳಿ ಹಾಕೋಣ ಈಗ. ಇಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರಿಂದ ಜಾಸ್ತಿ ಕಲರ್ ಬರಬೇಕು. ಸೀದೋಗಿರೋದ್ರಲ್ಲಿ ಹತ್ತಾಗಿ ಸೀದಿರಂಗು ಅಲ್ಲ ಆ ಥರ ಇರು. ತಿರ್ಗ ಬ್ರೌನ್ ಬಂದರೆ ಸಾಕು. ಇವಾಗ ಸ್ಪೈಸಸ್ ಹಾಕ್ತಾ ಇದೀವಿ. ತುಪ್ಪದ ಫ್ಲೇವರ್ ಹೆಂಗ್ ಹೊಡಿತಾ ಇತ್ತು ಗೊತ್ತಾ? ತುಪ್ಪ ಗಮ್ಮಂತ ಅದೇ ನಂದಿನಿ ತುಪ್ಪ ನಮ್ಮ ಡೈರಿಲಿ ಕೊಟ್ಟಿದ್ದು. ಫ್ರೀ ಅಲ್ಲ, ಅದಕ್ಕೂ ಕಾಸು ಕೊಡ್ತಾಯ್ತದೆ. ಹೌದು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀವಿ. ಜಾಸ್ತಿ ಹಾಕೊಳ್ಳಿ ಏನೂ ಆಗಲ್ಲ. ಮೇನ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೇಸ್ಟ್. Incoming voice call from Sumaka. ಮೆಣಸಿನ್ಕಾಯಿ ಹಾಕ್ತಾ ಇದೀವಿ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು. ಇದೈತಲ್ಲ ಮಚ್ಚಿ ಆಯ್ತಾ. ನೆಕ್ಸ್ಟ್ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕಬೇಕು. ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ಅರ್ಧ ಗಂಟೆ ಇನ್ನೂ ಜಾಸ್ತಿನೇ ಆಗಿದೆ ಮ್ಯಾರಿನೇಟ್. ಚೆನ್ನಾಗಿ ಸ್ವಲ್ಪ ಒಂದು 10 ನಿಮಿಷ ಬೇಯಿಸ್ಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತೀವಿ. ಆವಾಗಲೇ ಹಾಕಿರಲಿಲ್ಲ ಮ್ಯಾರಿನೇಟ್ ಮಾಡೋಕ್ಕೆ, ಸೊ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನೀರು ಬಿಡೋ ಗಂಟೆ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಬೇಕು. ಸೊ ನೀರು ಬಿಡೋ ಗಂಟ ಅಲ್ಲ, ಎಣ್ಣೆ ಬಿಡೋ ಗಂಟ. ಯಾವುದೋ ಒಂದು ಬಿಟ್ಟರೆ ಸಾಕು. ಮಸ್ತಾಗಿ ಪ್ಲೇಟ ಬೇಯ್ನಿ. ಇವಾಗ ಟೈಮ್ ಬಂದು 5:36 ಆಯಿತು. ನೋಡೋಣ ಇನ್ನೂ ಎಷ್ಟೊತ್ತಾಯ್ತದೆ ಅಂತ. ಅಕ್ಕಿ ಹಾಕಿದ್ಮೇಲೆ ಚಿಕನ್ ಬೆಂದರೆ ಅಕ್ಕಿ ಹಾಕಿದ್ರೆ ಬೇಗ ಬೇಯ್ತದೆ. ಒಟ್ಟಿನಲ್ಲಿ ಒಂದು 6 ಗಂಟೆ 6:15 ಅಷ್ಟರಲ್ಲಿ ಮುಗಿಸ್ತದೆ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಯ್ತದೆ ಅಂತ. ಕಣ್ಣು ಉರಿತಾವೆ ಅಂತ. ಕಣ್ಣು ಉರಿತಾದಂತ ಅವಳಿಗೆ. ಕಣ್ಣು ಫುಲ್ ಹೊಗೆ ಬರ್ತದೆ ಕಣ್ಣಿಗೆ. ನಮ್ಮ ರಾಮ ನಿದ್ದೆ ಮಾಡ್ತಾವನಿ. ಅವ್ನಿಗೊಂದು ಪೀಸ್ ಆದ್ರೂ ಹಾಕ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡವನೇ ಗೊತ್ತಾ. ನೋಡಿ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಅದು ಗ್ಯಾಸ್, ಇದು ಒಲೆ, ಅದಕ್ಕೆ ಜೋರಾಗಿ ಉರಿಯಲ್ಲ. ಎಷ್ಟು ಜೋರಾಗಿ ಉರಿತಾ ಇದ್ರು ನಮ್ಗೆ ಗ್ಯಾಸ್ ಆದರೆ ಎಷ್ಟಾದ್ರೆ ಇನ್ನೂ ಒಂದು ಅಡುಗೆನೂ ಮಾಡ್ತಿರ್ಲಿಲ್ಲ ನನ್ನ. ಇದ್ರೊಳಗೆ ಎಷ್ಟು ಬೇಗ ಆಗುತ್ತೆ ಗೊತ್ತಾ. ಇವಾಗ ಇನ್ನೂ ಎಣ್ಣೆ ಬಿಡ್ತಾ ಐತೆ. ಒಂದು ರೌಂಡ್ ತಿರುಗಿಸೋಣ. ನಾನು ಸೀದಾ ಮುಗಿಸ್ತೀನಿ. ನೋಡಿ ರೆಡ್ ಬಿರಿಯಾನಿ. ನಾವು ಗ್ರೀನ್ ಬಿರಿಯಾನಿ ಮಾಡಿಲ್ಲ, ಯಾಕೆ ಹೇಳಿ, ರುಬ್ಕೊಂಡ್ಬಂದಿಲ್ಲ ಅದಕ್ಕೆ. ನೀವು ಬಿಗ್ ಬಾಸ್ ನೋಡ್ತೀರಾ? ನಿಮ್ಮ ಬಿಗ್ ಬಾಸಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ? ನಮಗಂತೂ ಗಿಲ್ಲಿ ಇಷ್ಟಪ್ಪ. ನೋಡಿ ಇಲ್ಲಿ ಯಾವುದು ಪಕ್ಷಿ ಕೂಗ್ತದೆ, ಕುಕ್ಕು ಅಂತ. ನೋಡಿ ಅದು ನಮ್ದೇ ಅರಕೆ ತೋಟ. ಎಷ್ಟು ಚೆನ್ನಾಗೈತೆ. ಹಂಗ ಅನ್ಕೊಳಕ್ ಹೋಗ್ಬೇಡಿ, ಅದು ನಮ್ದಲ್ಲ. ನಾವು ಹಾಕೊಂಡಿದೀವಿ, ಹೊಲ್ತವದೆ. ಇನ್ನೊಂದ್ಸಲಿ ತೋರಿಸ್ತೀವಿ ಬಿಡಿ.
ಇವಾಗ ಆಗಲ್ಲ, ಕಡೆಲ್ಲ ಉರಿತಾವ ನಮ್ದು. ಹಿಡ್ಕೊರಂತ ಬಟ್ಟೆ ಹಿಡ್ಕೊಂಡು ತಿರುಗಿಸ್. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕ್ತಾ ಇದೀವಿ. ನಾಟಿ ಸ್ಟೈಲ್ ಸ್ಟೈಲ್ ದೊನ್ನೆ ಬಿರಿಯಾನಿ ಅಂತೆ, ಅದು ತೇಜ್ ಅವ್ರದ್ದು. ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ಇಷ್ಟೇ. ಯಾವ ಕಲರ್ ಆಗೋಯ್ತು ನೋಡಿ, ಫುಲ್ ರೆಡ್. ಜಾರ್ ಕೊಡುತ್ತಿದೆ ಪಾತ್ರೆ. ಉರಿತದ ಇವಾಗೇನೆ, ಎಲ್ಲಿ ಕ್ಲೀನ್ ಹೋಗಿ ನೋಡಿ ಎಷ್ಟು ಉರಿತದೆ. ಇವಾಗ ಕೊತ್ತಂಬರಿ ಮತ್ತೆ ಪುದೀನ ಹಾಕ್ತಾ ಇದೀವಿ. ಅಕ್ಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅಕ್ಕಿ ತೊಳೆದು ಹಾಕಿದ್ರೆ ಅಷ್ಟೇ. ತೊಳೆದಿದ್ದೀವಿ ಅಕ್ಕಿನ, ಅದನ್ನೇ ಹಾಕಿದ್ರೆ ಆಯ್ತು, ಮುಗಿತು ಅಷ್ಟೇ ಬಿರಿಯಾನಿ. ಬೇಜಾರು ಮಾಡ್ಕೊಬೇಡಿ, ಸೊರ್ರ ಅಂತಿದ್ದೀನಿ ಯಾಕೆ ಹೇಳಿ. ಹೊಗೆ ಎಲ್ಲ ಕಣ್ಣೀರು ಕೋಲ್ಡ್ ಎಲ್ಲ ಆಗೋಯ್ತು. ಕಮ್ಮಿ ಕೊಡು. ಕಮ್ಮಿ ಕೊಡೋಕ್ಕಾಗಲ್ಲ ಅಕ್ಕ. ಕಮ್ಮಿ ಕೊಡ್ಬೇಕಂತೆ ಫ್ರೆಂಡ್. ಅದೇನು ಗ್ಯಾಸ್ ಕೆಟ್ಟೋಯ್ತಾ ಕಮ್ಮಿ ಕೊಡೋಕ್ಕೆ? ಇವಾಗೆ ಉರಿತಿಲ್ಲ, ಕಮ್ಮಿಯಾಗಿ ಹೋಗಿದೆ. ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ. ಅಕ್ಕಿ ನೆನೆಸಿದೀವಿ. ನೆನೆಸಿರೋದಕ್ಕೆ ಬೇಗ ಆಗುತ್ತೆ ಅಂದ್ಕೊಂಡಿದ್ದೀವಿ, ಅದಕ್ಕೆ ನೆನೆಸಿದ್ರೆ ಬೇಗ ಆಗುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಕಲರು. ಕರ್ಪುಡಿ ಹಾಕಿ ಸ್ವಲ್ಪ ಕೊಳಿ ಎಷ್ಟು ಬೇಕು. ನಾವು ಅಕ್ಕಿಲಿ ನೆನೆಸಿದ್ವಲ್ಲ, ಹಂಗೆ ಅಳತೆ ಪ್ರಕಾರ ಹಾಕೊಂಡಿದ್ದೀವಿ. ನಾವು ಚಿಕ್ಕ ಗ್ಲಾಸಲ್ಲಿ 6 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ, ಅದಕ್ಕೆ 12 ಗ್ಲಾಸ್ ಅನ್ನೋ ಥರ ನೀರು ಹಾಕ್ಕೊಂಡಿದ್ದೀವಿ. ನೋಡಿ ತಿರುಗಿಸ್. ಉಪ್ಪು ನೋಡೋಣ. ನಂಗೆ ಉಪ್ಪದೆ ಸಾಕಿಷ್ಟು. ಬಿರಿಯಾನಿ ಕವರ್ನ ಬಿರಿಯಾನಿ ಫ್ರೈ ಮಾಡೋಕ್ಕಿಲ್ಲ ಹಾಕೋರು, ನಾವು ಅಲ್ಲೇ ಹಾಕಿದ್ವಿ. ಮುಚ್ಚಿ ಪ್ಲೇಟ್. ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು ಲಾಸ್ಟಲ್ಲಿ. ನಮ್ಮ ಅಪ್ಪ ಫೋನ್ ಮಾಡ್ತಿದ್ದೀವಿ, ಎತ್ತ ಥರ ಇರುವನೋ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ ಮನೆಗೆ. ಹಲೋ ಹಲೋ, ಎಲ್ಲಿದ್ಯಾ? ಬರಲ್ವಾ? ಯಾವಾಗ? ಕತ್ಲೆ ಆಗ್ಲಿಲ್ವಾ? ಚಳಿ ಆಗಲ್ವಾ? ಹಾ, ಏನೂ ಆಗಲ್ವಾ? ಹಂಗಾರೆ ಬಿಡು, ಗಟ್ಟಿ ಜೀವ ಹಂಗಾರೆ ನಿಂದು. ಹಾಂ, ಏನು ತಿಂದ್ರ ಊಟ? ಮದುವೆಗೆ ಹೋಗಿದ್ರ ನೀವು? ನಂಗೆ ಗೊತ್ತೇ ಇರಲಿಲ್ಲ. ಚೆನ್ನಾಗಿ ಗೊತ್ತಾಯ್ತು. ಏನು ಮಾಡ್ತಿದ್ಯಾ ನೀನು? ತೆನೆ ಎತ್ತಕ್ಕೆ ಹೋಗಿದ್ಯಮ್ಮ? ಮತ್ತೆ ಯಾವಾಗ ಬರೋದು? ಇವಾಗ?
ಓಹೋ ಟಾಕುಟ್ರಿಗೆ ಟಾಕುಟ್ರು ಯಾವ ಟಾಕುಟ್ರು ಮತ್ತೇನ್ ಮಾಡಿದ್ರು ಅಡ್ಗೆ ಮಧ್ಯಾಹ್ನ ಇತ್ಕುಂಬಳೆ ಹಾಕಿ ಪಳಿ ಸಾಂಬಾರ್ ಮಾಡಿದ್ರಾ ಅವ್ವ ನೋಡ್ದಾ ಒಳ್ಳೆ ಬ್ಯಾಟಿಂಗು ಹಾ ನಾನು ಹೇಳಿಲ್ವ ಫ್ರೆಂಡ್ಸ್ ನಮ್ಮ ಅತ್ತೆ ಚೆನ್ನಾಗಿ ಮಾಡಿರ್ತಾರೆ ಚಿಕನ್ ತಂದು ಇವತ್ತು ತಿನ್ಕೊ ಬರ್ತಾರೆ ಅಂತ ಹಂಗೆ ಮಾಡೋರೆ ನಾವು ಮಾಡಿದ್ದೀವಿ ಬಿರಿಯಾನಿ ಬತ್ತಿಯಾ ತಿನ್ನಕ್ಕೆ ಹಾ ಏನು ಮಾಡಿದ್ವು ಸಾಕಾತಾಗ ಹೋಗೋದೆ ಗೊತ್ತಾ ಸರಿ ಬಾಯ್ ಬಾಯ್ ಟಾಟಾ ನೋಡಿ ಗೈಸ್ ಆಗ್ಲೇ 6 ಗಂಟೆ ಆಯ್ತು ಆಗ್ಲೇ ಎಷ್ಟು ಕತ್ಲೆ ಆಗೋಗೈತಿ ನಾವು ಹೋಗೋಷ್ಟರಲ್ಲಿ ಪೂರ್ತಿ ಕತ್ಲೆನೇ ಆಗೋಯ್ತದೆ ಏನೋ ಗೊತ್ತಿಲ್ಲ 6 ಕಾಲ ಅಷ್ಟರಲ್ಲಿ ಫುಲ್ ಕತ್ಲೆ ಆಗೋಗಿರ್ತದೆ ಇನ್ನೊಂದು ಸ್ವಲ್ಪ ಅಕ್ಕಿ ಬೇಯಬೇಕು ಬಿರಿಯಾನಿ ಬೇಯ್ತದೆ ತಿರುಗಿಸ್ಬೇಕು ಥರ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಒಂಚೂರು ಅಳ್ಕೊಂಡ್ರೆ ಆಗೋಯ್ತು ದಮ್ ಕಟ್ಟಬೇಕು ದಮ್ ಕಟ್ಟರೆ ಹಾಕ್ಬಿಟ್ಟು ಮಚ್ಚಿ ಸ್ವಲ್ಪ ಅಳ್ಳಿಸ್ಬೇಕು ಅನ್ನ ಕಮ್ಮಿ ಮಾಡ್ಬಿಟ್ಟು ಕತ್ಲೆನೇ ಆಗೋಯ್ತು ಫುಲ್ ಕತ್ಲೆ ಆಗೋಯ್ತು ಗೈಸ್ ನೋಡಿ ಇಷ್ಟು ಕತ್ಲೆ ಐತಿ ಕತ್ಲೆ ಏನು ಕಾಣಿಸ್ತಾನೆ ಇಲ್ಲ ಕಡೆ ಕಡೆ ಪೂರಿ ಬೇಕಾ ಟಾರ್ಚ್ ಬೆಳಕಾಕಿ ಬೀಸ್ತಿರೋದು ಪೂರಿ ಸಾಕರ್ ಬರ್ ಕೆಣದಲ್ಲೇ ಮಾಡೋಣ ಕೆಂಡದಲ್ಲೇ ಮಾಡೋದು ಮತ್ತೆ ತಿರ್ಗಿ ಅದಕ್ಕೆ ಬೇಕಲ್ಲ ಮೊಟ್ಟೆಗೆ ಬೇಕಲ್ವ ಮಾಡ್ಬೇಡ ಒಲೆನೆಲ್ಲ ಈಚೆಗೆ ಬಗ್ಗಿಸ್ತಾ ಇದೀವಿ ಒಲೆಲಿರೋ ಕೆಂಡಗಳನ್ನೆಲ್ಲ ಅಲ್ಲಿ ಬಿರಿಯಾನಿ ಮಾಡ್ಬಿಟ್ಟು ಕತ್ಲೆ ಆಗೋಯ್ತು ಅಂದ್ಬಿಟ್ಟು ಅಲ್ಲಿ ತಿಂದಿರ ಇಲ್ಲಿ ಮನೆಗೆ ಎತ್ತ ಬಂದಿದ್ವಿ ಅಲ್ಲಿ ಓಪನ್ ಮಾಡ್ತಾ ಇದ್ವಿ ನೋಡಿ ಬಿರಿಯಾನಿ ಹಂಗ್ ಬಂದಿದೆ ನೋಡಿ ಮುದ್ದೆ ಇಲ್ಲ ನಾವು ಡಿಪೋ ವರ್ಕ್ ಆಗ್ತಿರೋದು ಓಕೆನಾ ಬಿರಿಯಾನಿ ಇದೆ ಅದನ್ನ ಇವಾಗ ಬಡ್ಸ್ಕೊಂಡು ತಿನ್ನೋದು ಅಷ್ಟೇ ಇಸ್ಕೊಂಡಿದೀವಿ ಹೆಂಗ್ ಟೇಸ್ಟ್ ಹೇಳ್ತಾನೋ ಅವನಿಗೆ ಕೇಳ್ಬೇಕು ರಿವ್ಯೂನ ಇಲ್ಲೇ ಇದ್ದಾರೆ ನೋಡಿ ನೋಡಿ ಇಲ್ಲಿ 3 ಸ್ಪ್ರೈಟ್ ತಿಕ್ಕಿದೀವಿ ಆಮೇಲೆ ಇದು ಮಧ್ಯ ಸ್ಟಾರ್ಟರ್ಸ್ ಇದು ಗ್ರೇವಿ ನೋಡಿ ಹಿಂಗೆ ನಮ್ಮ ಕಾಮಿಡಿ ಮಾಡೋದು ಅವಾಗ ಆಮೇಲೆ ಹಾಕ್ತೀನಿ ಬಿರಿಯಾನಿ ಪಡಿಸ್ತಾವ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ತಿನ್ನೋದು ಎಷ್ಟು ಗೊತ್ತಾ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ತಿನ್ನೋದವರು ನಾವು ಬಡಿಸ್ಕೊಳ್ತೀವಿ ಹೆಂಗಿದೆ ಟೇಸ್ಟು ಇದು ಈ ಗ್ರೇವಿ ಹಾಕ್ತೀನಿ ತಮ್ಮಯ್ಯವ್ರೆ ಬಿರಿಯಾನಿ ಟೇಸ್ಟ್ ಹೆಂಗಿದೆ ಸೂಪರ್ ಒಬ್ರು ತಮ್ಮ ಸೂಪರ್ ಅಂದ್ಬಿಟ್ಟವ್ರಿ ಯಾಕೆ ಒಳ್ಳೆ ಮಾಡಿದೀವಲ್ಲ ಅದಕ್ಕೆ ನಮ್ಮ ಅಕ್ಕವ್ರು ಕಷ್ಟಪಟ್ಟು ಮಾಡೋದ್ರಿ ಸಾರಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡೋದ್ರಿ ಪೀಸ್ ಹಾಕೊಂಡು ಪೀಸ್ 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 ನೈಫ್ ರಾಮ ಬಂದ ರಾಮಂಗ ಹಾಕಲ್ಲ ಆ ಕಡೆ ಗ್ರೇವಿ ಮೇಲ ಮ್ಯಾರಿನೇಟ್ ಕರೆಕ್ಟಾಗಿ ಆಗಿದೆ ಟೇಸ್ಟು ಉಪ್ಪು ಖಾರ ಎಲ್ಲ ಇದ್ದಿದೆಯಾ ಸಾಫ್ಟ್ ಸಾಫ್ಟ್ ರಾಮ ಇಲ್ಲಿ ಕೂತಾನಲ್ವ ನಮ್ಮ ಬನ್ನಿ ಬಾ ಇಲ್ಲಿ ಬಾ ಅಲ್ಲೋ ಆ ಕಡೆ ಈ ಕಡೆ ತೆಗೆದು ಹಾಂ ಕೂತು ಆ ಕಡೆ ಕೂತು ಅಲ್ಲೇ ಅರೆ ಸುಡ್ತದಲ್ಲ ಏನಾಗಲ್ಲ ತಿಂತಾನೆ ಗ್ರೇವಿ ಹೆಂಗಿದೆ ಚೆನ್ನಾಗಿ ಇವಾಗ ನಾವು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಇವತ್ತಿಗೆ ಇಲ್ಲಾಗ ಹೆಂಗೈತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಾಯ್
ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ರಾಮ ಬಂದು ಇಲ್ಲೇ ಕುತ್ಕೊಂಡ ಅವ್ನು ಬಿಸಿ ಸುಡ್ತೈತೆ ಅಂತ. ಓಕೆ ಬಾಯ್.